ಎಲ್ಲರಿಗೂ ನಮಸ್ಕಾರ. ಪೂಜಾಳ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದು ಜೋಳದ ಹಿಟ್ಟಿನ ಕುರುಕಲು ತಿಂಡಿ. ಮಳೆಗಾಲ ಅಂದಮೇಲೆ ಕುರುಕಲು ತಿಂಡಿಲಿದ್ರೆ ಹೇಗೆ ಅಲ್ವಾ? ಕರ್ನಾಟಕದಲ್ಲಾಗಲೇ ಮಳೆ ಶುರುವಾಗಿ ತುಂಬ ದಿವಸಗಳಾಯ್ತೇನೋ, ಇಲ್ಲಿ ಇವಾಗ ಶುರುವಾಗ್ತಾ ಇದೆ. ಇವತ್ತು ಸ್ವಲ್ಪ ಮೌಸಮ್ ಚೇಂಜ್ ಆಗಿದೆ, ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ. ಫುಲ್ಲು ಮೋಡ ಬರ್ತಾ ಇದೆ, ಗುಡುಗು ಸಿಡ್ಲು ಸೌಂಡ್ ಬರ್ತಾ ಇದೆ. ಮಳೆ ಇನ್ನೂ ಬಂದಿಲ್ಲ, ಬರುತ್ತೆ ಅಂತ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವತ್ತಾಗಿ ಮಾಡ್ತಿರೋ ಒಂದು ರೆಸಿಪಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ, ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟಿನ ಕುರುಕಲು ತಿಂಡಿನಲ್ಲಿ ಜೋಳದ ಹಿಟ್ಟು ಇದ್ದರೆ ಹೇಗಲ್ವಾ? ಸೊ 3 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ನಾನು ತೊಗೊಂಡಿದ್ದೀನಿ. ಇಲ್ಲಿ ಅದಕ್ಕೆ 2 ಚಮಚ ಆಗುವಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಆಗುವಷ್ಟು ಅಜ್ವೈನು, 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್. ಅಂದರೆ ನಾನು ಒಣಮೆಣಸನ್ನು ತರ್ತರಿಯಾಗಿ ಮಿಕ್ಸಿನಲ್ಲಿ ರುಬ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಉಗುರು ಬೆಚ್ಚಗಿರೋ ನೀರು, ತುಂಬ ತಣ್ಣೀರು ಹಾಕಬಾರ್ದು, ಉಗುರು ಬೆಚ್ಚಗಿರ್ಬೇಕು ನೀರು. ಆ ನೀರನ್ನು ನಾನು ತೊಗೊಂಡು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಬಿಟ್ಟು ಅದಕ್ಕೊಂದು ತಂಗ್ಳು ಬಟ್ಟೆ ಮುಚ್ಚಿ ಇಟ್ಟಿದ್ದೆ. ಅಂದರೆ ಒದ್ದೆ ಬಟ್ಟೆನ ಮುಚ್ಚಿ ಇಟ್ಟಿದ್ದೆ. ನೋಡ್ತಾ ಇದ್ದೀರಾ, ನಾನಿವಾಗ ಅಂದರೆ ನನಗೆ ಯಾವ ಸೈಜಿಗೆ ಉದ್ಕೋಬೇಕು ನೋಡಿಕೊಂಡು ಆ ಸೈಜಿಗೆ ನಾನು ಹುಳ್ಳಿಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಎಲ್ಲರೂ ಇದನ್ನು ಆಲ್ಮೋಸ್ಟ್ ಗೋಧಿ ಹಿಟ್ಟಲ್ಲಿ ಮಾಡ್ತಾರೆ, ಕೆಲವೊಂದು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಲ್ಲ ಅಂತಾರೆ. ಬೇರೆ ಕೇಕು, ಬ್ರೆಡ್ಡು ನಾವೆಲ್ಲ ಹೇಗೂ ಮೈದಾ ತಿಂತಾನೆ ಇರ್ತೀವಿ, ಗೋಧಿ ತಿಂತಾನೆ ಇರ್ತೀವಿ. ಸೊ ಜೋಳದ ಹಿಟ್ಟಿಂದ ಮಾಡೋದು ಒಳ್ಳೇದಲ್ವಾ? ಜೋಳದ ಹಿಟ್ಟಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಜೋಳದ ಹಿಟ್ಟಲ್ಲೇ ರೆಡಿ ಮಾಡ್ತಾಯಿದ್ದೀನಿ. ರಾಗಿ ಹಿಟ್ಟಲ್ಲಿ ಕೂಡ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಕಳು ರಾಗಿ ಹಿಟ್ಟಲ್ಲಿ ಮಾಡಿದರೆ ತಿನ್ನಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಹಾಗಾಗಿ ಜೋಳದ ಹಿಟ್ಟಲ್ಲಿ ಪರವಾಗಿಲ್ಲ, ತಿಂತಾರೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ತಿಂತಾರೆ. ನೀವು ನೋಡ್ಕೋತಾ ಇದ್ದೀರಾ, ನಾನು ಲಟ್ಟಿಸ್ಕೊಡ್ತಾ ಇದ್ದೀನಿ. ಸೊ ಸೈಜು ಯಾವ ಸೈಜ್ ದಪ್ಪ ತೆಳು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಅಂದರೆ ತುಂಬ ತೆಳ್ಳು ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಸೊ ಹಾಗೆ ನೋಡಿಕೊಂಡು ನಾವು ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಾ, ಅಂದರೆ ಕೆಲವರು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋತಾರೆ. ಆ್ಯಕ್ಚುಲಿ ಈ ಥರ ಕುರುಕಲು ತಿಂಡಿ ಇದೇ ಥರನೇ ಇರುತ್ತೆ, ಈ ಥರ ಉದ್ದುದ್ದಿಗೆ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ಎಲ್ಲಿ ನೋಡಿದ್ದು ಅಂತಂದರೆ, ಇಲ್ಲಿ ಮಹಾರಾಷ್ಟ್ರದಿಂದ ಬರುವಾಗ ನಮಗೆ NH 4 ಬರುವಾಗ ಕುರುಕಲು ತಿಂಡಿ ಶಾಪ್ ಬರುತ್ತೆ, ಪೂನಾ ಹತ್ತಿರ ಬಂದಾಗ ಅಲ್ಲಿ ನೋಡಿದ್ದೆ. ಅವರು ಜೋಳಿ ಹಿಟ್ಟಲ್ಲಿ ಮಾಡಿರಲಿಲ್ಲ, ಜೋಳಿ ಹಿಟ್ಟಲ್ಲಿ ಅದು ಗೋಧಿ ಹಿಟ್ಟಿಂದ ಮಾಡಿರೋದು. ಸೊ ಅದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಅದು ಹಾಗಾಗಿ ನಾನು ಜೋಳದ ಹಿಟ್ಟಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಂಥ ಗೋಧಿ ಹಿಟ್ಟು ಅಂದ್ಕೊಂಡು ಇಲ್ಲಿರೋ ಶಕೆಗೂ ಅದಕ್ಕೂ ಬೇಕಾ ಅಂದ್ಕೊಂಡು ಜೋಳದ ಹಿಟ್ಟಲ್ಲೇ ಟ್ರೈ ಮಾಡಿದೆ. ತಿಂದು ಕೂಡ ನೋಡಿದೆ, ತುಂಬ ಸಖತ್ತಾಗಿ ಬಂದಿದೆ ಮಾತ್ರ. ರುಚಿನಲ್ಲಿ ಏನೂ ಚೇಂಜಸ್ ಆಗೋಲ್ಲ, ತುಂಬ ಚೆನ್ನಾಗಾಗತ್ತೆ. ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದಲ್ಲ, ಸೊ ಇದನ್ನು ನಾವು ಕಟ್ ಮಾಡಿಕೊಂಡು ಎಣ್ಣೆ ಕರಿಲಿಕ್ಕೆ ಹಾಕಬೇಕಾದ್ರೆ ಎಣ್ಣೆ ತುಂಬ ಬಿಸಿ ಇರಬಾರ್ದು, ಅಂದರೆ ಅರ್ಧ ಬಿಸಿ ಆಗಿರಬೇಕು. ಇವಾಗ ನಾವು ಕೈ ಹಾಕಿದಾಗ ಶಾಖ ನಮ್ಮ ಕೈ ತೊಡ್ಕೊಳ್ಳೋಷ್ಟು ಬಿಸಿ ಅಷ್ಟೇ ಇರಬೇಕು. ಆ ಟೈಮಲ್ಲಿರುವಾಗ ನಾವು ಬಿಟ್ಟರೆ ಆಯಿತು. ಅಂದರೆ ನಾವು ಕಟ್ ಮಾಡ್ಕೊಂಡಿರೋಂಥ ಜೋಳದ ಹಿಟ್ಟನ್ನು ಅದರಲ್ಲಿ ಬಿಟ್ಬಿಟ್ಟು ಕೆಂಪಗಾಗೋವರೆಗೆ, ಗೋಧಿ ಬಣ್ಣ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆ ಥರ ಗೋಧಿ ಬಣ್ಣ ಆಗೋವರೆಗೂ ಅದನ್ನು ನೀಟಾಗಿ ಕರ್ಕೊಂಡ್ರೆ ಆಯಿತು. ಇದಕ್ಕೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಈಗ ಅವ್ರಿಗೇನೋ ಹಾಕೋಬೋದು, ಅದು ಕೂಡ ಬೇರೆ ಥರ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಬಟ್ ನನಗೇನೋ ಇದು ನ್ಯಾಚುರಲಾಗಿ ಇದೇ ಥರ ಸಾಕು, ರುಚಿಯಾಗಿದೆ ಅಂತ ಅನ್ನಿಸ್ತು. ಸೊ ನಾನು ಹಾಗಾಗಿ ಇದೇ ಥರ ಮಾಡಿಕೊಂಡೆ. ಅವ್ರಿಗೇನೆಲ್ಲ ಹಾಕ್ಕೊಂಡ್ರೆ ಅಷ್ಟು ರುಚಿ ಅನಿಸಲ್ಲ, ನನಗೇನೋ ಅದು ರುಚಿನೇ ಬೇರೆ ಥರ ಆಗಿಬಿಡುತ್ತೆ. ಇದು ರುಚಿಗೂ ಅದು ರುಚಿಗೂ ತುಂಬ ವ್ಯತ್ಯಾಸ ಬರುತ್ತೆ. ಸೊ ನಾನು ಇನ್ನೊಂದು 3-4 ಸಾಕ್ಸಿನ ಮಳೆಗಾಲ ಶುರುವಾಗ್ಬಿಟ್ರೆ ನಾವು ಮನೆಗೆ ಏನಾದರೂ ತಿನ್ಲಿಕ್ಕೆ ಬೇಕೇ ಬೇಕು. ಸೊ ಮಾಡ್ತಾ ಇರ್ತೀನಿ. ಅದರಲ್ಲಿ ಬೇರೆ ಬೇರೆ ಥರದ್ದು ಹಾಕಿಬಿಟ್ಟು ಸೊಪ್ಪುಗಳಾಗಿರ್ಬೋದು, ಮೀತಿ ಆಗಿರ್ಬೋದು, ಲೈಕ್ ಆ ಥರದ್ದು ಪಾಲಕ್ಕಿಂದಾಗಿರ್ಬೋದು, ಅದನ್ನೆಲ್ಲ ನಾನು ಮಾಡ್ತೀನಿ. ಸೊ ಅವಾಗ ನೋಡಿದ್ರೆ ಅದು ಕೂಡ ಬೇರೆ ಬೇರೆ ಟೇಸ್ಟ್ ಇರುತ್ತೆ, ತುಂಬ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಮಾಡೋದು ಏನಂತ. ಇವತ್ತಿನ ಈ ರೆಸಿಪಿನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸುಂದರವಾದ ಬ್ಯೂಟಿಫುಲ್ ಆಗಿರೋ ರುಚಿಕರವಾಗಿರೋಂಥ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ.